ಗ್ಯಾಜೆಟ್ ಒನ್ ಕನ್ನಡ. ನೀವೇನಾದ್ರೂ ನಿಮ್ಮ ಮನೆ ಮುಂದಾಗಿರಲಿ ಅಥವಾ ಕನ್ಸ್ಟ್ರಕ್ಷನ್ ಸೈಟ್ಗೆ ಆಗಿರಲಿ ಅಥವಾ ಶಾಪ್ಗಳಿಗಾಗಿರಲಿ ಒಂದು ಒಳ್ಳೆ ಕ್ವಾಲಿಟಿಯ CCTV ಕ್ಯಾಮ್ರಾಗಳನ್ನ ನೋಡ್ತಾ ಇದ್ರೆ, ಇವತ್ತು ನನ್ನ ಮುಂದೆ 2 ಲೆನ್ಸ್ CCTV ಕ್ಯಾಮ್ರಾ ಮತ್ತೆ 4 ಲೆನ್ಸ್ CCTV ಕ್ಯಾಮ್ರಾ ಇದೆ. ನಿಮ್ಮ ಹತ್ರ ವೈಫೈ ಆಪ್ಷನ್ ಇದ್ರೆ ವೈಫೈ ಇಂದನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮ್ಮ ಹತ್ರ ವೈಫೈ ಆಪ್ಷನ್ ಇಲ್ಲ ಅಂದ್ರೆ ಜಸ್ಟ್ ಒಂದು ಸಿಮ್ ಹಾಕೊಂಡ್ರೆ ಸಾಕು. ಸೊ ಇದಕ್ಕೆ ಈ ತರ ಒಂದು ಅಡಾಪ್ಟರ್ ಬರುತ್ತೆ. ಅಡಾಪ್ಟರ್ ಇಂದ ಜಸ್ಟ್ ಇದನ್ನ ಪ್ಲಗ್ ಮಾಡಿದ್ರೆ ಸಾಕು. ಇದಕ್ಕೆ ಯಾವುದೇ ತರಹದ ಫಿಟ್ಟಿಂಗ್ ಅವಶ್ಯಕತೆ ಇಲ್ಲ, ಮತ್ತೆ ಮಾನಿಟರ್ ಅವಶ್ಯಕತೆ ಇಲ್ಲ, ಮತ್ತೆ DVR ನ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಮ್ ಇದ್ರೆ ಸಿಮ್ ಹಾಕೋಬಹುದು, ಇಲ್ಲಾಂದ್ರೆ ವೈಫೈ ನಿಮ್ಮ ಹತ್ರ ಇದ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಇದನ್ನ ಒಂದು ಸ್ವಿಚ್ ಹಾಕಿದ್ರೆ ಸಾಕು. ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನೀವು ಹಾಕಿರುವಂತಹ ದೃಶ್ಯನ ಆರಾಮಾಗಿ ಕೂಡ ನೋಡ್ಕೋಬಹುದು. ಒಂದು ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ನೀವು ಈ CCTV ಕ್ಯಾಮ್ರಾಗಳನ್ನ ಬೈ ಮಾಡಬಹುದು. ಎಕ್ಸಾಂಪಲ್ ಇವಾಗ ನನ್ನ ಹತ್ರ 2 ಲೆನ್ಸ್ ಮತ್ತೆ 4 ಲೆನ್ಸ್ ಇದೆ. ನೀವೇನಾದ್ರೂ ಒಂದು ಎರಡು ಕಡೆ ಕವರ್ ಆಗಬೇಕು ಅಂದ್ರೆ 2 ಲೆನ್ಸ್ ಕ್ಯಾಮ್ರಾನ ತಗೊಳ್ಬಹುದು. ಎಕ್ಸಾಂಪಲ್ ಗಮನಿಸಬಹುದು, ಒಂದು ಸ್ಟಿಲ್ ಆಪ್ಷನ್ಸ್ ಇದೆ, ಇನ್ನೊಂದು ನಿಮಗೆ 360 ಡಿಗ್ರಿ ಆಗಿ ರೊಟೇಷನ್ ಆಗುವಂತ ಒಂದು ಆಪ್ಷನ್ಸ್ ಇರುವಂತ CCTV ಕ್ಯಾಮ್ರಾ ಇದೆ. ಇದರಲ್ಲಿ ನಿಮಗೆ ವೈಫೈ ಆಪ್ಷನ್ಸ್ ಕೂಡ ಇದೆ. ವೈಫೈ ಇಲ್ಲ ನಮ್ಮ ಹತ್ರ ಸಿಮ್ ಆಪ್ಷನ್ ಬೇಕು ಅಂದ್ರೆ ಸಿಮ್ ಆಪ್ಷನ್ ಕೂಡ ಈ ಮಾಡೆಲ್ ಅಲ್ಲಿ ಇದೆ. ಈ ಮಾಡೆಲ್ ನ ಗಮನಿಸಬಹುದು, ಇದರಲ್ಲಿ ನಿಮಗೆ 4 ಲೆನ್ಸ್ ಇದೆ. 4 ಲೆನ್ಸ್ ಇರೋದ್ರಿಂದ 4 ದಿಕ್ಕಲ್ಲೂ ಕೂಡ ಕವರ್ ಮಾಡುತ್ತೆ. ಎಕ್ಸಾಂಪಲ್ ಗಮನಿಸಬಹುದು, ಈ ಒಂದು ಲೆನ್ಸ್ ನ ನೀವು ಬ್ಯಾಕ್ ಸೈಡ್ ಆಗಿರಲಿ, ಫ್ರಂಟ್ ಸೈಡ್ ಆಗಿರಲಿ, ಲೆಫ್ಟ್ ಸೈಡ್ ಆಗಿರಲಿ, ಸ್ವಲ್ಪ ನಿಮಗೆ ಏನಾದ್ರು ಡೌನ್ ಬೇಕು ಅಂದ್ರೆ ಡೌನ್ ಕೂಡ ಇಟ್ಕೋಬಹುದು. ಈ ಎರಡು ಕ್ಯಾಮ್ರಾನ ನೀವು ಯಾವ ಕಡೆ ಬೇಕೋ ಆ ಕಡೆ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕ್ಯಾಮ್ರಾ ನಿಮಗೆ ಸ್ಟಿಲ್ ಇರುತ್ತೆ, ಈ ಕ್ಯಾಮ್ರಾ ನಿಮಗೆ 360 ಡಿಗ್ರಿ ಆಗಿ ರೊಟೇಷನ್ ಮಾಡುವಂತ ಒಂದು ಆಪ್ಷನ್ಸ್ ಇರುವಂತ ಕ್ಯಾಮ್ರಾ ಇರೋದ್ರಿಂದ ನಿಮಗೆ 4 ದಿಕ್ಕಲ್ಲೂ ಕೂಡ ಕವರ್ ಆಗುವಂತ CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಎರಡು ಕಡೆ ಕವರ್ ಆಗಬೇಕು ಅಂತಂದ್ರೆ 2 ಲೆನ್ಸ್ ತಗೋಬಹುದು, ಅಲ್ಲ ನಮಗೆ 4 ದಿಕ್ಕಲ್ಲೂ ಕವರ್ ಆಗಬೇಕು ಅಂದ್ರೆ ನೀವು 4 ಲೆನ್ಸ್ CCTV ಕ್ಯಾಮ್ರಾ ಕೂಡ ಸಿಗುತ್ತೆ. ಕ್ಯಾಮ್ರಾಗಳ ಬ್ರ್ಯಾಂಡ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಇದೊಂದು ಹೈ ಪವರ್ ಬ್ರ್ಯಾಂಡಿಂಗ್ ಅಲ್ಲಿ ಕೂಡ ಬರುತ್ತೆ. ಇನ್ನು ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ನೀವು ಆಲ್ಮೋಸ್ಟ್ ಆಗಿ 90% ಕ್ಯಾಮ್ರಾಗಳು ಯಾವುದೇ ಬಂದರೂ ಕೂಡ ನಿಮಗೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿನ ಹೊಂದಿರುತ್ತೆ. ಬಟ್ ಇವೆರಡು ಕೂಡ ನಿಮಗೆ ABS ಕ್ವಾಲಿಟಿ ಹೊಂದಿರೋದ್ರಿಂದ ತುಂಬಾನೇ ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿನ ಹೊಂದಿರುವಂತದ್ದು. ಸೊ ಗಮನಿಸಬಹುದು, ಹಾಗೆ ಈ ಎರಡು ಕ್ಯಾಮ್ರಾದಲ್ಲೂ ಕೂಡ ನಿಮಗೆ 5MP ಮತ್ತೆ 5MP ರೆಸಲ್ಯೂಷನ್ ಲೆನ್ಸ್ ನ ಬಳಸಿರೋದ್ರಿಂದ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಎರಡು ಕ್ಯಾಮ್ರಾದಲ್ಲೂ ಕೂಡ ನಿಮಗೆ AI ಫೀಚರ್ಸ್ ಕೂಡ ಇದೆ. ಈ AI ಫೀಚರ್ಸ್ ಗಳು ಯಾವ್ಯಾವ್ದಿದೆ ಮತ್ತೆ ಅದು ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಇಂದ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಅವಾಗಲೇ ಹೇಳಿರೋ ಪ್ರಕಾರ ಈ ಒಂದು CCTV ಕ್ಯಾಮ್ರಾಗಳಿಗೆ ಯಾವುದೇ ತರಹದ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ನ ಬೇರೆಯವ್ರನ್ನ ಕರೆಸಿಬಿಟ್ಟು ಮಾಡುವಂತ ಅವಶ್ಯಕತೆನೇ ಇಲ್ಲ. ಆರಾಮವಾಗಿ ನೀವೇನೇ ಇದನ್ನ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಸೊ ಇದರ ಬಾಕ್ಸ್ ನ ಓಪನ್ ಮಾಡ್ತಿದ್ದಾಗ ಇದರಲ್ಲೊಂದು ಅಡಾಪ್ಟರ್ ಮತ್ತೆ ಕೆಲವೊಂದು ಸ್ಕ್ರೂಗಳನ್ನ ಕೊಟ್ಟಿರ್ತಾರೆ. ಜಸ್ಟ್ ಗಮನಿಸ್ಕೋಬಹುದು, ಈ ಕ್ಯಾಮ್ರಾಗಳ ಹಿಂದ್ಗಡೆ ನಿಮಗೆ ಈ ತರ ಒಂದು ವೈರಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಮೊದಲೇ ಗಮನಿಸ್ಕೋಬಹುದು, ಇಲ್ಲಿ ನಿಮಗೆ ಪವರ್ ಕನೆಕ್ಟ್ ಮಾಡೋಕೆ ಒಂದು ಆಪ್ಷನ್ ಕೊಟ್ಟರೆ ಇದೊಂದು ರೀಸೆಟ್ ಬಟನ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಏನಾದ್ರು ಕ್ಯಾಮ್ರಾ ಫಾಲ್ಟ್ ಅಲ್ಲಿ ಇದ್ದಾಗ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ ಇದನ್ನ ರೀಸೆಟ್ ಮಾಡ್ಕೊಂಡ್ರೆ ಅದು ಸರಿ ಓಕೆ, ಈ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟರೆ ನಿಮಗೆ ವೈಫೈ ಇಂದ ತುಂಬಾನೇ ದೂರದಲ್ಲಿ ಇದೆ ಅಂತಾದಾಗ ಲ್ಯಾಂಡ್ ಕನೆಕ್ಷನ್ ಹಾಕೊಂಡು ಕೂಡ ಯೂಸ್ ಮಾಡಬಹುದು. ಸೊ ಮೊದಲಿಗೆ ಗಮನಿಸ್ಕೋಬಹುದು, ಜಸ್ಟ್ ಇದಕ್ಕೆ ಒಂದು ಪವರ್ ನ ಕನೆಕ್ಷನ್ ಕೊಟ್ಟರೆ ಸಾಕು. ಗಮನಿಸ್ಕೊಳ್ಳಿ, ಹಾಗೆ ಇದರಲ್ಲಿ ಸ್ಕ್ರೂಗಳು ಕೂಡ ಇರುತ್ತೆ, ಇಲ್ಲಿ ನಿಮಗೆ ಹೋಲ್ ಕೂಡ ಇರುತ್ತೆ. ಸೊ ಇದನ್ನ ನೀವು ಒಂದು ಗೋಡೆಗೆ ಹೋಲ್ ಅಂದ್ರೆ ಒಂದು ಸ್ಕ್ರೂಗಳ ಮುಖಾಂತರ ಇದನ್ನ ಈ ತರ ಕೂರಿಸ್ಬಿಟ್ಟು ಜಸ್ಟ್ ಈ ಒಂದು ಇದನ್ನ ನೀವು ಪ್ಲಗ್ ಮಾಡಿದ್ರೆ ಸಾಕು. ಇದಕ್ಕೆ ಯಾವುದೇ ತರಹದ ಯಾರನ್ನಾದ್ರೂ ಬೇರೆದವ್ರನ್ನ ಕರೆಸ್ಬಿಟ್ಟು ಇನ್ಸ್ಟಾಲೇಷನ್ ಮಾಡೋದಾಗ್ಲಿ ಫಿಟ್ಟಿಂಗ್ ಮಾಡೋದಾಗ್ಲಿ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವೇ ಮಾಡ್ಕೋಬಹುದು. ಅಷ್ಟೊಂದು ಈಸಿ ಇರುವಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಇದನ್ನ ಮೊಬೈಲ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿರ್ತೀವಿ. ಅದು ನೋಡ್ಕೊಂಡು ಕೂಡ ನೀವು ಆರಾಮಾಗಿ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅದು ನೋಡಿದ ಮೇಲೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ, ನೀವು ಒಂದು ವಿಡಿಯೋ ಕಾಲ್ ಮಾಡಿದ್ರು ಕೂಡ ನಾವು ಕಂಪ್ಲೀಟ್ ಆಗಿ ಹೇಳಿ ಕೂಡ ಕೊಡ್ತೀವಿ. ಕ್ಯಾಮ್ರಾದಲ್ಲೂ ನಿಮಗೆ ಯೂನಿಕ್ ಫೀಚರ್ಸ್ ಹೊಂದಿರುವಂತಹ AI ಫೀಚರ್ಸ್ ಕೂಡ ಇದೆ. ಇದೆಲ್ಲ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ, ಮೊದಲಿಗೆ ಇದರಲ್ಲಿ ಮೋಷನ್ ಟ್ರ್ಯಾಕಿಂಗ್, ಮೋಷನ್ ಡಿಟೆಕ್ಷನ್, 2-ವೇ ಟಾಕಿಂಗ್ಸ್ ಈ ತರದ ಕೆಲವೊಂದಷ್ಟು AI ಫೀಚರ್ಸ್ ಕೂಡ ಇದೆ. ಮೊದಲಿಗೆ ಮೋಷನ್ ಡಿಟೆಕ್ಷನ್ ಏನಪ್ಪಾ ಅಂತಂದ್ರೆ, ಈ ಕ್ಯಾಮ್ರಾನ ನೀವು ಅಳವಡಿಸಿರ್ತೀರಾ, ಈ ಕ್ಯಾಮ್ರಾದ ಮುಂದೆ ಯಾರಾದ್ರೂ ಮನುಷ್ಯ ಆಗಿರ್ಲಿ ಅಥವಾ ಪ್ರಾಣಿಗಳ ಯಾವ್ದಾದ್ರು ಡಿಟೆಕ್ಟ್ ಆದ ತಕ್ಷಣ ನಿಮಗೆ ಫೋಟೋ ಕೂಡ ಕಳಿಸುತ್ತೆ. ಸೊ ಇದನ್ನು ಓಪನ್ ಮಾಡಿದಾಗ ಅಲ್ಲಿ ಎಲ್ಲರೂ ಡಿಟೆಕ್ಟ್ ಆಗಿರುವಂತಹ ಫೋಟೋ ನಿಮಗೆ ಕೂಡ ಕಾಣಿಸುತ್ತೆ. ಸೊ ಅಷ್ಟೇ ಇಲ್ಲ, ಇದರಲ್ಲಿ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ಸ್ ಕೂಡ ಇದೆ. ಈ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ ನೀವೇನಾದ್ರೂ ಆನ್ ಮಾಡ್ಕೊಂಡ್ರೆ ಇದ್ರ ಮುಂದೆ ಯಾರಾದ್ರೂ ಬ್ಲಡ್ ಇರುವಂತಹ ಯಾವುದೇ ಆನಿಮಲ್ಸ್ ಆಗಿರ್ಲಿ ಅಥವಾ ಮನುಷ್ಯ ಯಾರಾದ್ರೂ ಬಂದಾಗ ಸೊ ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿನೇ ಮನುಷ್ಯನ ಟ್ರ್ಯಾಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಕೂಡ ಕಳಿಸುತ್ತೆ. ಸೊ ಹಾಗೆ ಈ CCTV ಕ್ಯಾಮ್ರಾಗಳಲ್ಲಿ ನಿಮಗೆ ಸೈರನ್ ಆಪ್ಷನ್ಸ್ ಕೂಡ ಇದೆ. ಈ ಸೈರನ್ ಆಪ್ಷನ್ ನೀವು ಆನ್ ಮಾಡ್ಕೊಂಡ್ರೆ ಇದ್ರ ಮುಂದೆ ಯಾರೋ ಡಿಟೆಕ್ಟ್ ಆದ್ರೆ ನಿಮಗೆ ಸೈರನ್ ಕೂಡ ಮಾಡುತ್ತೆ. ನೀವು ಎಲ್ಲ ಆಪ್ಷನ್ಸ್ ಗಳನ್ನ ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ನೀವು ಆಫ್ ಕೂಡ ಮಾಡ್ಕೋಬಹುದು. ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಫೀಚರ್ಸ್ ಏನಪ್ಪಾ ಅಂದ್ರೆ 2-ವೇ ಕಮ್ಯುನಿಕೇಶನ್ ಆಪ್ಷನ್. ಈ ಕ್ಯಾಮ್ರಾನ ನೀವು ಮನೆ ಮುಂದೆ ಅಳವಡಿಸಿರ್ತೀರಾ, ನೀವು ಯಾವುದೋ ಒಂದು ಬೇರೆ ಊರಲ್ಲಿ ಇರ್ತೀರಾ, ಅಲ್ಲಿ ಯಾರಾದ್ರೂ ಅನ್ನೋನ್ ಪರ್ಸನ್ ಆಗಿರ್ಲಿ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿ ಜೊತೆ ನೀವು ಮಾತಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಇಂದ ನೀವು ಈ ಕ್ಯಾಮ್ರಾಗೆ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತ ಮನೆಯವರಾಗಿರ್ಲಿ ಅಥವಾ ಯಾರಾದ್ರೂ ಅನ್ನೋನ್ ಪರ್ಸನ್ ಆಗಿರ್ಲಿ ಅವ್ರ ಜೊತೆ ಮಾತಾಡಿ ನೀವು ಕಾನ್ವರ್ಸ್ ಕೂಡ ಮಾಡ್ಕೋಬಹುದು. ಸೊ ನಿಮಗೆ ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕೇಳುತ್ತೆ, ಮೊಬೈಲ್ ಇಂದ ಮಾತಾಡಿದ್ರೆ ಕ್ಯಾಮ್ರಾದಲ್ಲಿ ಕೇಳುತ್ತೆ. ಇದೊಂಥರ ಯೂನಿಕ್ ಆದ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗೆ ಈ ಕ್ಯಾಮ್ರಾನ ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಎಲ್ಲರ ಮೊಬೈಲ್ ಅಲ್ಲೂ ಆಕ್ಸೆಸ್ ಕೊಟ್ಟು ಎಲ್ಲರೂ ಕೂಡ ಆರಾಮಾಗಿ ಕೂಡ ಎಲ್ಲೇ ಕೂತ್ಕೊಂಡು ಕೂಡ ನೋಡ್ಕೋಬಹುದು. ಕ್ಯಾಮ್ರಾಗಳ ಹೈಲೈಟ್ಸ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಹೌ ಟು
ಝೂಮಿಂಗ್ ಟೆಕ್ನಾಲಜಿ ಓನ್ಲಿ ಫಾರ್ ಹೈ ಈಸಿ ಅಪ್ಲಿಕೇಶನ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾಗಳಲ್ಲಿ ಮಾತ್ರ ಈ ಒಂದು ಫೀಚರ್ಸ್ ಇರುತ್ತೆ. ಬೇರೆ ಯಾವುದೇ ತರಹದ ಎಕ್ಸ್ಟ್ರಾ ಆಪ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾಗಳಲ್ಲಿ ಈ ಫೀಚರ್ಸ್ ಇರಲ್ಲ ಅಂತ ಹೇಳ್ಬೋದು. ಸೊ ಈ ಆಟೋ ಝೂಮಿಂಗ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಈ ಒಂದು ಕ್ಯಾಮ್ರಾನ ಮನೆ ಮುಂದೆ ಅಳವಡಿಸಿರ್ತೀರಾ. ಸೊ ನೀವೇನಾದ್ರೂ ಬೇರೆ ಕ್ಯಾಮ್ರಾಗಳಲ್ಲಿ ಝೂಮ್ ಮಾಡಬೇಕು ಅಂತಂದ್ರೆ ನೀವು ಯಾವಾಗಲೂ ಲೈವ್ ಅಲ್ಲೇ ಇದ್ಕೊಂಡು ಅಲ್ಲಿ ಯಾರು ಬಂದಿರೋ ನಂತರ ನೀವೇ ಝೂಮ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಬಟ್ ಯಾವಾಗಲೂ ನೀವು ಮೊಬೈಲ್ನೇ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಬಟ್ ಈ ಕ್ಯಾಮ್ರಾ ಇರೋದ್ರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ, ಆಟೋ ಝೂಮಿಂಗ್ ಟೆಕ್ನಾಲಜಿ ಇರೋದ್ರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ, ಯಾರು ಇದ್ರ ಮುಂದೆ ಬ್ಲಡ್ ಇರುವಂತ ಪ್ರಾಣಿ ಆಗಿರ್ಲಿ ಅಥವಾ ಮನುಷ್ಯರು ಇದ್ರ ಮುಂದೆ ಡಿಟೆಕ್ಟ್ ಆದ ತಕ್ಷಣ ಅವರು ದೂರ ಹೋಗ್ತಿದ್ದಂಗೆ ನಿಮಗೆ ತುಂಬಾ ಹತ್ತಿರದಲ್ಲಿ ತೋರಿಸುವಂತ ಒಂದು ಟೆಕ್ನಾಲಜಿ ಕೂಡ ಇದೆ. ಅಂದ್ರೆ 12x ನ ಡಿಜಿಟಲ್ ಝೂಮ್ ಆಗಿ ನಿಮಗೆ ಹತ್ತಿರದಲ್ಲಿ ತೋರಿಸುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ, ತುಂಬಾ ಸೂಕ್ಷ್ಮತೆಯಾಗಿ ನೀವು ತುಂಬಾ ಹತ್ತಿರದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂತ ನೀವು ಆರಾಮಾಗಿ ಕೂಡ ನೋಡ್ಕೋಬಹುದು. ಈ ಕ್ಯಾಮ್ರಾಗಳ ಎರಡು ಮಾಡೆಲ್ಸಲ್ಲೂ ಕೂಡ ನಿಮಗೆ ಲೆನ್ಸ್ ಬಂದ್ಬಿಟ್ಟು 5MP ರೆಸಲ್ಯೂಷನ್ ನ ಫುಲ್ HD ರೆಸಲ್ಯೂಷನ್ ನ ಬಳಸಿರೋದ್ರಿಂದ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್ ನೀವು ಗಮನಿಸ್ಕೋಬಹುದು. ಸೊ ನಿಮಗೆ ಕೆಲವೊಂದಷ್ಟು ನಾನು ಫೋಟೇಜ್ ಕೂಡ, ಈ ಕ್ಯಾಮ್ರಾಗಳ ಫೋಟೇಜ್ ಕೂಡ ನಾನು ಹಾಕಿದ್ದೀನಿ, ಯಾವ ರೀತಿ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಹಾಗೆ ಇದರಲ್ಲಿ ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಷನ್ ಸಹ ನೋಡಬಹುದು. ಅಂದ್ರೆ ಇರುವಂತ ಲೈಟ್ ಏನಾದ್ರು ನೀವು ಆನ್ ಮಾಡ್ಕೊಂಡ್ರೆ ನಿಮಗೆ ಕಲರ್ ವಿಷನ್ಸ್ ಅಲ್ಲಿ ಬರುತ್ತೆ. ಸೊ ನೀವು ಇದನ್ನ ಆಫ್ ಮಾಡ್ಕೊಳ್ತೀನಿ ಅಂದ್ರೆ ಫುಲ್ HD ಅಲ್ಲಿ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ತುಂಬಾ ಕ್ಲಿಯರ್ ಕ್ರಿಸ್ಟ್ ಆಗಿ ಕಾಣುತ್ತೆ. ಸೊ ಅಷ್ಟೇ ಅಲ್ಲ, ಈ ಕ್ಯಾಮ್ರಾದ ವಾರಂಟಿ ಮತ್ತೆ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಕ್ಯಾಮ್ರಾಗಳಲ್ಲಿ ಗಮನಿಸ್ಕೋಬಹುದು, ಇದರಲ್ಲಿ ನಿಮಗೆ ವೈಫೈ ಆಪ್ಷನ್ಸ್ ಇದೆ ಮತ್ತೆ ಸಿಮ್ ಆಪ್ಷನ್ಸ್ ಕೂಡ ಇದೆ. ಸೊ ಇದು ನಿಮಗೆ 2 ಲೆನ್ಸ್ ಏನಾದ್ರು ಬೇಕು ಅಂದ್ರೆ, ವೈಫೈ ಆಪ್ಷನ್ ಏನಾದ್ರು ಬೇಕು ಅಂದ್ರೆ ನಿಮಗೆ 3499 ರೂಪಾಯಿ, ಅಂದ್ರೆ 3500 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಅದು ವೈಫೈ ಆಪ್ಷನ್ ಅಲ್ಲಿ ಬೇಕಿದ್ರೆ. ಇದನ್ನೇ ನೀವೇನಾದ್ರೂ ಸಿಮ್ ಆಪ್ಷನ್ ಏನಾದ್ರು ಬೇಕು ಅಂತಂದ್ರೆ ನಿಮಗೆ 3999 ಅಂತಂದ್ರೆ 4000 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತದೆ. ಅಪ್ ಟು ನಿಮಗೆ 1 ವರ್ಷ ವಾರಂಟಿ ಕೂಡ ಸಿಗುತ್ತೆ. ಸೊ ಹಾಗೆ ನೀವು ಏನಾದ್ರೂ 4 ಲೆನ್ಸ್ ಅಲ್ಲಿ ವೈಫೈ ಕನೆಕ್ಷನ್ ಏನಾದ್ರು ಬೇಕು ಅಂತಂದ್ರೆ 5499 ರೂಪಾಯಿಗಳಾಗಿರುತ್ತೆ. ಇದರಲ್ಲಿ 4 ಲೆನ್ಸ್ ಕೂಡ ನಿಮಗೆ 5 ಮೆಗಾಪಿಕ್ಸೆಲ್ ನ ಕ್ಲಾರಿಟಿ ಹೊಂದಿರುತ್ತೆ. ಎಲ್ಲ ಫೀಚರ್ಸ್ ಕೂಡ ಇದರಲ್ಲೂ ಕೂಡ ಇರುತ್ತೆ. ಸೊ ಇದು 5499 ರೂಪಾಯಿ ವೈಫೈ ಕನೆಕ್ಷನ್ ಇದ್ದವರು ತಗೊಂಡ್ರೆ. ಸೊ ಅದೇ ನೀವು ಒಂದು ಸಿಮ್ ಹಾಕೊಂಡು ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ 6000 ರೂಪಾಯಿ ಆಗಿರುತ್ತೆ. 1 ವರ್ಷ ವಾರಂಟಿ ಕೂಡ ಆಗಿರುತ್ತೆ. ಕ್ಯಾಮ್ರಾಗಳು ಮೊದಲಿಗೆ ಹೇಳ್ಬಿಡ್ತೀನಿ ನಾನು, ಈ ಕ್ಯಾಮ್ರಾಗಳು ಎಲೆಕ್ಟ್ರಿಕ್ ಪವರ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾಗಳಾಗಿರುತ್ತೆ. ಇದು ಸೋಲಾರ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾಗಳಾಗಿರಲ್ಲ. ಆದ್ರೆ ನೀವು ಕರೆಂಟ್ ಇರುವಂತ ಯಾವುದೇ ಸ್ಥಳದಲ್ಲೂ ಕೂಡ ಈ ಒಂದು ಕ್ಯಾಮ್ರಾಗಳನ್ನ ನೀವು ಹಾಕೋಬಹುದು. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಮತ್ತೆ ಡೆಸ್ಟ್ ಪ್ರೂಫ್ ಇರೋದ್ರಿಂದ. ನಿಮಗೇನಾದ್ರೂ ನಿಮ್ಮ ಜಮೀನಲ್ಲಾಗಲಿ ಅಥವಾ ನಿಮ್ಮ ಮನೆ ಮುಂದಾಗಲಿ ಅಥವಾ ಕರೆಂಟ್ ಅವಶ್ಯಕತೆ ಇಲ್ಲ ಅಂತಂದ್ರೆ ನಮ್ಮ ಹತ್ರ 2 ಲೆನ್ಸ್ ಸೋಲಾರ್ ಕ್ಯಾಮ್ರಾಸ್ ಕೂಡ ಸಿಗುತ್ತೆ, 3 ಲೆನ್ಸ್ ಸೋಲಾರ್ ಕ್ಯಾಮ್ರಾ ಸಿಗುತ್ತೆ, ಮತ್ತೆ 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾಗಳನ್ನು ಕೂಡ ಸಿಗುತ್ತೆ. ಸುಮಾರು ಜನ ಏನಪ್ಪ ರಿಕ್ವೆಸ್ಟ್ ಇತ್ತು ಅಂದ್ರೆ, ನಮ್ಮ ಹತ್ರ ಕರೆಂಟ್ ಇದೆ, ನಮ್ಮ ಹತ್ರ UPS ಇದೆ ಅನ್ನೋದಕ್ಕೋಸ್ಕರ ನಾನು ಇವತ್ತು ನಿಮಗೆ ಕರೆಂಟ್ ಇಂದ ಯೂಸ್ ಆಗುವಂತ ಕ್ಯಾಮ್ರಾಗಳನ್ನ ಈ ಒಂದು ಬೆಲೆಯಲ್ಲಿ ತೋರಿಸಿದ್ದೀನಿ. ಸೊ ಹಾಗೆ ಇನ್ನೊಂದು ಗಮನಿಸ್ಕೊಳ್ಳಿ, ನಮ್ದು ಸೋಷಿಯಲ್ ಮೀಡಿಯಾ ಬಿಸ್ನೆಸ್ ಇರೋದ್ರಿಂದ ನಮಗೆ ದಿನಕ್ಕೆ 2 ರಿಂದ 3 ಸಾವಿರದಷ್ಟು ಕಾಲ್ಸ್ಗಳು ಬರುತ್ತೆ. ಎಲ್ಲ ಕಾಲ್ಸ್ ಕೂಡ ನಾವು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಟೋರ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡೋದ್ರಿಂದ ಆ ಸಮಯದಲ್ಲಿ ನಾವು ರಿಸೀವ್ ಮಾಡೋಕ್ಕಾಗಲ್ಲ. ದಯವಿಟ್ಟು ನಾವೇನಾದ್ರು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ವಾಟ್ಸಪ್ ಬಂದು ನಿಮಗೆ ಏನ್ ಬೇಕು ಅಂತ ನೀವು ಹೇಳಿದ್ರೆ ಸಾಕು. ನಾವು ಫ್ರೀ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಉತ್ತರವನ್ನು ಕೊಡುವಂತ ಒಂದು ಪ್ರಯತ್ನ ಕೂಡ ಮಾಡ್ತೀವಿ. ಸೊ ಹಾಗೆ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ಗ್ಯಾಡ್ಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.